ಎಲ್ಲರಿಗೂ ನಮಸ್ಕಾರ. ನಾನು ಪಮ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಿರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವಂಥವ್ರು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ. ಇವತ್ತು ನಾನು ನಿಮ್ಮೆಲ್ರಿಗೋಸ್ಕರ ಯಾವ ಹೊಸ ವಿಷಯನ ತಂದಿದ್ದೀನಿ ಅಂತ ನೋಡೋಣ ಬನ್ನಿ. ನಾವೆಲ್ಲರೂ ಬಳಸುವಂತಹ ರೇಷ್ಮೆ ಬಟ್ಟೆಗಳ ಹಿಂದೆ ಎಷ್ಟೆಲ್ಲ ಪರಿಶ್ರಮ ಇದೆ ಅಂತ ನೋಡೋಣ ಬನ್ನಿ. ರೇಷ್ಮೆ ಗೂಡಿಂದ ರೇಷ್ಮೆ ದಾರನ ಇವರು ತೆಗಿತಾ ಇದ್ದಾರೆ. ಇವಾಗ ಇವರು ರೇಷ್ಮೆನ ತಗೊಂಡು ಚೆನ್ನಾಗಿ ಕಾದಿರುವಂತಹ ನೀರೊಳಗಡೆ ಈ ರೇಷ್ಮೆ ಗೂಡುಗಳನ್ನ ಹಾಕ್ತಾ ಇದ್ದಾರೆ. ಹಾಕ್ಬಿಟ್ಟು ಇದನ್ನು ಒಂದು ಮರದ ಕೋಲಲ್ಲಿ ತಿರುಗಿಸ್ಕೊತಾ ಇದ್ದಾರೆ. 1-2 ನಿಮಿಷ ಇದನ್ನು ಹೀಗೆ ತಿರುಗಿಸ್ಕೊಂಡ್ರೆ ನೋಡಿ ಇಲ್ಲಿ ಬರ್ತಾ ಇದೆಯಲ್ಲ, ಈ ಥರ ದಾರ ಥರ ಬಂದಿರುತ್ತೆ. ಕೈ ಬಿಡದೆ ಈ ಥರ ತಿರುಗಿಸ್ತಾನೆ ಇದ್ದರೆ ಕೋಲ್ ಜೊತೆಗೆ ಇದು ದಾರ ಬರುತ್ತೆ. ನೋಡಿ ಇಲ್ಲಿ ಅವರು ಕೋಲ್ ಜೊತೆಗೆ ದಾರ ಕೂಡ ಹಿಡ್ಕೊಂಡಿದ್ದಾರೆ, ಆ ರೇಷ್ಮೆದು ದಾರನ. ನೋಡಿ ಅವರು ಎತ್ತುತ್ತಾ ಇದ್ದರೆ ಸಾಕು ಬರ್ತಾ ಇದೆ ಈ ದಾರ. ಫಸ್ಟ್ ಗ್ರೇಡಲ್ಲಿ ಈ ದಾರನ ತೆಗಿತಾ ಇದ್ದಾರೆ ಇವರು. ಇದನ್ನು ತೆಗೆದುಬಿಟ್ಟು ಈ ದಾರನ ಫಸ್ಟ್ ಇಲ್ಲಿ ತೆಗೆದು ಇಟ್ಕೊತಾ ಇದ್ದಾರೆ ನೋಡಿ. ಇದನ್ನು ತೆಗೆದುಬಿಟ್ಟು ಒಣಗಿಸ್ಬಿಟ್ಟು ಇದನ್ನು ಮತ್ತೆ ದೊಡ್ಡ ಮಿಷಿನ್ಗೆ ಕಳಿಸ್ತಾರೆ. ನೋಡಿ ಇವಾಗ ಸೆಕೆಂಡ್ಗೆ ಇದನ್ನು ತೆಗೆದು ಪಕ್ಕದಲ್ಲಿ ಹಾಕ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಕೂಡ ಬಿಸಿನೀರೇನೆ. ಹೀಗೆ ಪದೇ ಪದೇ ಬಿಸಿನೀರೆಲ್ಲ ಹಾಕಿ ಇದರಿಂದ ದಾರನ ತೆಗಿತಾ ಇದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೀಗೆ. ಮತ್ತು ಅದರಲ್ಲಿ ಬರುವಂಥ ಚಿಕ್ಕ ಚಿಕ್ಕ ದಾರನ ಮುಂದೆ ಕಾಣಿಸ್ತಾ ಇದೆಯಲ್ಲ ರೆಡ್ ವೀಲ್ ಥರ, ಅದು ಆ ಮಿಷಿನ್ಗೆ ಹಾಕ್ತಾರೆ ಇವರು. ಅದರಲ್ಲಿ ತೆಗಿತಾನೆ ಆ ಮಿಷಿನ್ಗೆ ಹಾಕ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೀರಂತೂ ತುಂಬ ಕುದೀತಾ ಇದೆ. ಪಾಪ ಅದರಲ್ಲೇ ಕೈ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವರು ದಾರನ ಅಲ್ಲೇ ತೆಗೆದು ಹಾಕ್ತಾ ಇದ್ದಾರೆ ಆ ಮಿಷಿನ್ಗೆ, ಅದು ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲಿ ಇವರು ನೀಟಾಗಿ ತೋರಿಸ್ತಾ ಇದ್ದಾರೆ. ಒಂದೊಂದು ಸೆಕೆಂಡಲ್ಲೂ ಆ ದಾರನ ಅವರು ಹಾಕ್ತಾ ಇದ್ದಾರೆ. ಅದು ನಮಗೆ ಗೊತ್ತಾಗ್ತಿಲ್ಲ, ಅಂದರೆ ಆ ದಾರದ ಎಳೆಗಳು ಅಷ್ಟೊಂದು ಸಣ್ಣ ಇರುತ್ತೆ. ಹಾಗಾಗಿ ನೋಡಿ ಕೆಳಗಡೆ ನೀರು ಕುದೀತಾ ಇದೆ. ಕುದಿಯೋ ನೀರಲ್ಲೇ ಆ ದಾರನ ಅವರು ತೆಗೆದು ಹಾಕ್ತಾ ಇದ್ದಾರೆ. ಇದರಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗ್ತಾ ಇದೆ ಈ ದಾರ. ನೋಡಿ ಈ ಮೇಲ್ಗಡೆ ಈ ರೇಷ್ಮೆ ದಾರ ಮೇಲ್ಗಡೆ ಸುತ್ತಕೊಂಡು ಕೆಳಗಡೆಯಿಂದ ಈಗ ರೌಂಡ್ ಬರ್ತಾನೆ ಇದೆ. ಒಂದೊಂದೇ ಎಳೆಗಳನ್ನ ಇವರು ನೀಟಾಗಿ ಹೀಗೆ ತೆಗೆದು ಹಾಕ್ತಾ ಇದ್ದಾರೆ. ಈ ಚಿಕ್ಕ ಮಿಷಿನಿಂದ ಇದನ್ನು ಸುತ್ತಬಿಟ್ಟು ಬಾಬಿನ್ ಕೇಸ್ಗಳಿದೆಯಲ್ಲ ಅದನ್ನು ದೊಡ್ಡ ಮಿಷಿನ್ಗೆ ಹಾಕ್ತಾರೆ. ಅದು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ನಾನು. ಇದರಲ್ಲಿರುವಂತಹ ರೇಷ್ಮೆನ ಸಂಪೂರ್ಣವಾಗಿ ಬಳಸ್ಕೊತಾರೆ. ಹುಳ ಮತ್ತು ರೇಷ್ಮೆ ಗೂಡು ಯಾವುದು ವೇಸ್ಟ್ ಆಗೋದಿಲ್ಲ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹೀಗೆ ಪದೇ ಇದೇ ಥರ ಈ ರೇಷ್ಮೆಯಿಂದ ದಾರನ ತೆಗಿತಾರೆ. ಬಿಸಿನೀರಲ್ಲೇ ಇವರು ಹೀಗೆ ತುಂಬ ಕೆಲಸಗಳನ್ನ ಮಾಡೋದ್ರಿಂದ ಈ ಕೈಯೆಲ್ಲ ಒಂಥರ ಆಗೋಗ್ಬಿಟ್ಟಿರುತ್ತೆ. ಇವರು ಇಲ್ಲಿ ಮಾಡ್ತಾ ಇದ್ದಾರಲ್ಲ ಈ ರೇಷ್ಮೆ ಗೂಡು, ಇದು kg ಲೆಕ್ಕದಲ್ಲಿ ಇದನ್ನು ತೊಗೊತಾರೆ. ತಗೊಂಡ ನಂತರ ಇದು ಫಸ್ಟ್ ಪ್ರೊಸೀಜರ್ ಇದು. ನೋಡಿ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಮಿಷಿನ್ನು, ದೊಡ್ಡ ಮಿಷಿನ್ನು. ಅದಕ್ಕೆ ಈ ಫ್ರಂಟಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಾಬಿನ್ ಕೇಸಲ್ಲಿ ಇರುವಂತಹ ದಾರನ ತೆಗೆದುಬಿಟ್ಟು ದೊಡ್ಡ ಮಿಷಿನ್ಗಳಿಗೆ ಹಾಕ್ತಾರೆ. ನೋಡಿ ಇವರು ಆ ಹುಳಗಳನ್ನ ಕೂಡ ಸಪ್ರೇಟಾಗಿ ಎತ್ತಿಡ್ತಾ ಇದ್ದಾರೆ. ಈ ಒಲೆ ಉರಿತಾ ಇದೆಯಲ್ಲ ಅದರಲ್ಲಿ ದೊಡ್ಡ ಸೌದೆಗಳನ್ನ ಹಾಕಿರೋದ್ರಿಂದ ಕೆಂಡಗಳು ಉದುರಿರುತ್ತೆ. ನೋಡಿ ಇವರು ಆ ಕೆಂಡ ಕೂಡ ತೆಗಿತಾ ಇದ್ದಾರೆ. ಇವರು ಕೆಂಡನೆಲ್ಲ ಯಾಕೆ ತೊಗೊತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ, ಹೇಳ್ತೀನಿ ರೀ. ನೋಡಿ ಕೆಂಡನೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಸ್ವಲ್ಪನೂ ಬೂದಿ ಇರೋದಿಲ್ಲ, ಬರೀ ಕೆಂಡಗಳನ್ನ ಮಾತ್ರ ತೊಗೊತಾ ಇದ್ದಾರೆ. ನೋಡಿ ಇದನ್ನೆಲ್ಲ ತೊಗೊಂಡು ಇವರು ಏನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಆ ದೊಡ್ಡ ಮಿಷಿನ್ಗಳು ಸುತ್ತಾ ಇದೆಯಲ್ಲ ಆ ಮಿಷಿನ್ ಕೆಳಗಡೆ ಈ ಕೆಂಡನ ಹಾಕ್ತಾ ಇದ್ದಾರೆ. ಆ ಕೆಂಡ ಕೂಡ ಮೇಲ್ಗಡೆಗೆ ಥ್ರೆಡ್ ಇದೆಯಲ್ಲ ಆ ದಾರಕ್ಕೆ ತಾಕಬಾರ್ದು ಅನ್ನೋ ಕಾರಣಕ್ಕೆ ಆ ಕೆಳಗಡೆ ಒಂದು ಸುತ್ತಾ ಇದೆ ನೋಡಿ, ಒಂದು ಕಂಬಿ ಥರ. ಅದ್ರ ಕೆಳಗಡೆ ಆ ಕೆಂಡನ ಹಾಕಿದ್ದಾರೆ. ಇವಾಗ ಇವರು ಇಲ್ಲಿ ತೆಗಿತಾ ಇರೋದು, ಇವರು 5ನೇ ಸಲ ಈ ಗೂಡನ್ನ ಇದ್ರೊಳಗಡೆ ಹಾಕ್ತಾ ಇದ್ದಾರೆ. 4 ಸಲ ಅದ್ರದ್ದು ದಾರನ ಆಗಿದೆ ಗೂಡ್ದು. ನಾನು ಫಸ್ಟೇ ತೋರಿಸಿದ್ನಲ್ಲ ಆ ಕಡೆಯಿಂದ ತೆಗೆದುಬಿಟ್ಟು 3 ಜನ ಅದನ್ನು ಚೈನ್ ಮಾಡ್ತಾರೆ ಗೂಡನ್ನ.
ಆ ನೀರನ್ನ ಕಾಯಿಸ್ಬೇಕಲ್ಲ, ಹಾಗಾಗಿ ಸೌದೆಗಳನ್ನ ಕೂಡ ಹೀಗೆ ಸ್ಟಾಕ್ ತಂದು ಇಟ್ಕೊಂಡ್ಬಿಡ್ತಾರೆ ಒಂದೇ ಸಲ. ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕ್ರೇಟ್ಗಳಲ್ಲಿ ರೇಷ್ಮೆ ಗೂಡನ್ನ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಸ್ಟೆಪ್ಪು ಹೇಗೆ ಮಾಡ್ತಾರೆ, ಈ ರೇಷ್ಮೆಯಿಂದ ದಾರನ ಹೇಗೆ ತೆಗಿತಾರೆ ಅನ್ನೋದನ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ಹುಳ ಒಂದು ಕಡೆ ಮತ್ತು ರೇಷ್ಮೆ ಗೂಡು ಒಂದು ಕಡೆ ಇಟ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಮೂಲೆಯಲ್ಲಿ ಕಾಣಿಸ್ತಾ ಇದೆಯಲ್ಲ ಡ್ರಮ್ಮು, ಅದರಲ್ಲಿ ಈ ರೇಷ್ಮೆದು ದಾರ ಬರುತ್ತಲ್ಲ ಅದನ್ನು ಒಣಗಿಸ್ಬಿಟ್ಟು ಇಟ್ಟಿದ್ದಾರೆ. ನೋಡಿ ಇಲ್ಲಿ ಈ ದೊಡ್ಡ ದೊಡ್ಡ ಮಿಷಿನ್ಗಳನ್ನ ಇವರು ಸ್ಟಾಪ್ ಮಾಡಿಬಿಟ್ಟು ಅದರಲ್ಲಿ ಚಿಕ್ಕ ಚಿಕ್ಕ ದಾರಗಳಿರುತ್ತಲ್ಲ, ಎಕ್ಸ್ಟ್ರಾ ದಾರಗಳು, ಅದನ್ನು ನೋಡ್ಬಿಟ್ಟು ತೆಗೆದಾಕ್ತಾ ಇದ್ದಾರೆ. ನೋಡಿ ಇಲ್ಲಿ ಹೀಗೆ ಈ ಕಟ್ಟಾಗಿರುವಂತಹ ದಾರಗಳಿದ್ರೆ ಆ ದಾರಗಳನ್ನೆಲ್ಲ ತೆಗೆದುಬಿಟ್ಟು ಇವರು ವೇಸ್ಟ್ ಮಾಡೋದಿಲ್ಲ, ಅದನ್ನು ಕೂಡ ಎತ್ತಿಡ್ತಾ ಇದ್ದಾರೆ. ನೋಡಿ ಇಲ್ಲಿ ನೀಟಾಗಿ ಎಷ್ಟು ಚೆನ್ನಾಗಿ ತೆಗಿತಾ ಇದ್ದಾರೆ ಅಂತ. ನಿಮಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಕೆಳಗಡೆ ಕೆಂಡ ಇದೆ, ಆ ಕೆಂಡದ ಮೇಲ್ಗಡೆ ಒಂದು ಕಬ್ಬಿಣ ಸರಳು ತಿರುಗ್ತಾನೆ ಇದೆ, ರೋಲ್ ಆಗ್ತಾ ಇದೆ. ಅದ್ರ ಮೇಲ್ಗಡೆ ಇವರು ಮಿಷಿನಲ್ಲಿ ಈ ಥರ ದಾರನ ಸುತ್ತುತ್ತಾ ಇದ್ದಾರೆ. ನಿಮಗೇನಾದರೂ ನಾವು ಮಾಡಿರೋಂತಹ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ.